ಸರ್, ಈಗ ಬಿಜೆಪಿ ಅವರು ಇದು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ? ದ್ವೇಷದ ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾವು. ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ, ಈಗಲೂ ಮಾಡಿಲ್ಲ ನಾವು. ಬಟ್ ತಪ್ಪು ಮಾಡದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಕೆಂಪಣ್ಣ ಆಯ್ತವ್ರು ಇವ್ರು ಯಾರು ವೀರಪ್ಪನವರು ವರದಿ ಕೊಟ್ಟರು. ವರದಿ ಮೇಲೆ ಏನು ಇದುವರೆಗೆ ಆಕ್ಷನ್ ಏನು ಇನಿಷಿಯೇಟ್ ಆಗಿದೆ? ಇಲ್ಲ, SIT ಆಗಿದೆ. SIT ಆಗಿದೆ. ಅವರು ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳ್ಳೋದು? ಅವ್ರು ಕೊಟ್ಟ ಮೇಲೆ ತಗೋತೀವಿ. ಜಲ್ದಿ ಕೊಡಕ್ಕೆ ಹೇಳಿದ್ದೀವಿ, ಸೂಚಿಸಿದ್ದೀವಿ. SIT ಕ್ರಮ ತಗೊಳ್ಳಕ್ಕೆ ಮಾಡಿರೋದು. SIT ಅಂದ್ರೇನು? ಅಲ್ಲಿ ಮೊದಲು CID ತನಿಖೆ ಮಾಡಿದ್ರು. ಅಲ್ಲ, ಅದು ಆಯ್ತಲ್ಲಪ್ಪ. SIT ಅಂದ್ರೆ ಏನಯ್ಯ? ವೀರಪ್ಪ ಕೊಟ್ಟಿರೋ ವರದಿ ಮೇಲೆ SIT ಅಂದ್ರೇನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳುತ್ತೆ. ಅವರು ಕ್ರಮ ತಗೋತಾರೆ, ತನಿಖೆ ಮಾಡ್ತಾರೆ. ಸರ್, ಈಗ ಸಬ್ ಕಮಿಟಿ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಸರ್, ಅನುಷ್ಠಾನ ಆಗುತ್ತೆ ಅನ್ನೋದು ಸರ್. ನೀನೇ ಮೂಲೆ ಗುಂಪು ಮಾಡ್ಬಿಡ್ತಿದ್ದೆ. ಯಾಕಂದ್ರೆ ಇಷ್ಟು ದಿನ ಮೂಲೆ ಗುಂಪು ಆಗಿದ್ದ ಅಂತಾನೆ ಆರೋಪ ಸರ್. ಇಲ್ಲಿವರೆಗೆ ಮೂಲೆ ಗುಂಪು ಆಗಿಲ್ಲ. ನಾವು ತಗೋತಾ ಇದ್ದೀವಿ. ಅದಕ್ಕೆ ಆಕ್ಸಿಲರೇಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ED ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ನಿಮ್ಮ SIT CID SIT ಅವರು ಮಾಡಿದ್ದಾರೆ. ಕೋರ್ಟ್ ಬಗ್ಗೆ ಮಾತಾಡ ಸರ್, ಎರಡು ವ್ಯತಿರಿಕ್ತವಾಗಿದಾವೆ ಅಂತ ಸರ್ ತನಿಖೆಗಳು. ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ. ಯಾವ ಸತ್ಯ ಸರ್? ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ, ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದ್ದಾಗಿದ್ರೆ? ಯಾವುದು ಸರ್, ಎರಡು ವ್ಯತಿರಿಕ್ತವಾಗಿದಾವೆ ತನಿಖೆಗಳು ಅಂತ ಸರ್. ಕೇಳಪ್ಪ, ED ಅವರು ಮಾಡಿದ್ದಾರೆ, ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಆಮೇಲೆ SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು? ಕೋರ್ಟ್ನವರು. ಅವ್ರು ಏನ್ ತಗೋತಾರೆ ನೋಡಿ. ಹಂಗ ನಿಮ್ ತನಿಖೆ ಏಜೆನ್ಸಿ ತನಿಖೆ ಮಾಡೋರು ಸುಳ್ಳು ಅಂತಾರ. ED ಅವ್ರು ತನಿಖೆ ಮಾಡೋದು ಹಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ. ಏಜೆನ್ಸಿ ಅವರು ಇಲ್ಲ. ನಾನ್ ಲಾಯರ್ ಅಲ್ಲ ಸರ್. ಮತ್ತೆ ಕೇಳಪ್ಪ, ಇಲ್ಲಿ ಸುಮ್ಮನೆ ಮಾತಾಡೋದು ಕೇಳಗಂಟೆ ಕೇಳಬೇಕು. ಕೋರ್ಟ್ನಲ್ಲಿ ಅದು ಸಾಬೀತಾಗುತ್ತೆ ಇಲ್ವೋ ಅಂತ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು? ಕೋರ್ಟ್ನವರು. ಮತ್ತೆ ಅದು ಹೇಳೋಕ್ಕೂ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್. ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಹ್ಯಾಸ್ ಟು ಗಿವ್ ಅನ್ನೋದನ್ನು ತೀರ್ಮಾನ ಮಾಡಿ.